ಜೈಲಿನಲ್ಲಿ ದರ್ಶನ್ ವಾಕಿಂಗಿಗೆ ಬರೀ 25x3 ಜಾಗ ಮಾತ್ರ ಅಂತೆ. ಅಲ್ಲಿ ಸೂರ್ಯನ ಕಿರಣ ಕೂಡ ಬೀಳ್ತಾ ಇಲ್ವಂತೆ. ಕೋರ್ಟ್ ಹೇಳಿದ್ರು ನಂಗೆ ಸೌಲಭ್ಯ ಕೊಡ್ತಾ ಇಲ್ಲ ಅಂತ ನಟ ಅಳಲನ್ನ ತೋಡ್ಕೊಂಡಿದ್ದಾರೆ. ನ್ಯಾಯಾಲಯದ ಆದೇಶದಲ್ಲಿ ತಿಳಿಸಿರುವ ಯಾವುದೇ ಸೌಲಭ್ಯಗಳನ್ನು ಜೈಲಾಧಿಕಾರಿಗಳು ನಂಗೆ ಕಲ್ಪಿಸಿಲ್ಲ. 25 ಅಡಿ ಉದ್ದ ಮತ್ತು 3 ಅಡಿ ಅಗಲದ ಪ್ಯಾಸೇಜ್ನಲ್ಲಿ ವಾಕಿಂಗ್ ಮಾಡೋದಕ್ಕೆ ಅನುಮತಿಸಿದ್ದಾರೆ. ಈ ಜಾಗದಲ್ಲಿ ಸೂರ್ಯನ ಕಿರಣ ಸಹ ಬೀಳೋದಿಲ್ಲ ಅಂತ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಕೊಲೆ ಆರೋಪಿ ನಟ ದರ್ಶನ್ ದೂರಿರೋದು. ಆರೋಪಿಗಳ ವಿರುದ್ಧ ದೋಷಾರೋಪ ನಿಗದಿಗಾಗಿ ಗುರುವಾರಕ್ಕೆ ವಿಚಾರಣೆ ನಿಗದಿಪಡಿಸಲಾಗಿತ್ತು. ಹಾಗೆಯೇ ನ್ಯಾಯಾಲಯದ ಸೂಚನೆ ಹೊರತಾಗಿಯೂ ಹಾಸಿಗೆ, ದಿಂಬು, ಹೊದಿಕೆ ಸೇರಿ ಕನಿಷ್ಠ ಸೌಲಭ್ಯಗಳನ್ನು ಕಲ್ಪಿಸಿದ ಜೈಲಾಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆ ಕೇಸ್ ದಾಖಲಿಸೋಕೆ ಶಿಫಾರಸು ಮಾಡುವಂತೆ ದರ್ಶನ್ ಸಲ್ಲಿಸಿರುವ ಅರ್ಜಿಯು ವಿಚಾರಣೆಗೆ ನಿಗದಿಯಾಗಿತ್ತು. ಅರ್ಜಿ ವಿಚಾರಣೆ ನಡೆಸಿದ ನಗರದ 57ನೇ ಸಿಟಿ ಸಿವಿಲ್ ಮತ್ತು ನ್ಯಾಯಾಲಯ ದರ್ಶನ್ಗೆ ಕಾರಾಗೃಹ ಕೈಪಿಡಿ ಅನುಸಾರ ಕನಿಷ್ಠ ಸೌಲಭ್ಯ ಕಲ್ಪಿಸೋಕೆ ನಿರ್ದೇಶಿಸಿ ಹೊರಡಿಸಿರುವ ತನ್ನ ಆದೇಶವನ್ನು ಪಾಲಿಸಿದ್ದಕ್ಕೆ ವಿವರಣೆ ನೀಡುವುದಕ್ಕೆ ಸೆಪ್ಟೆಂಬರ್ 30ರಂದು ಖುದ್ದು ಹಾಜರಾಗುವಂತೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ಅಧೀಕ್ಷಕರಿಗೆ ನಿರ್ದೇಶಿಸಿತು. ವಿಚಾರಣೆ ವೇಳೆ ದರ್ಶನ್ ಮತ್ತು ಆತನ ಪರ ವಕೀಲರು ತಮಗೆ ಜೈಲಿನಲ್ಲಿ ನ್ಯಾಯಾಲಯದ ಆದೇಶದಂತೆ ಯಾವುದೇ ಸೌಲಭ್ಯವನ್ನ ಕಲ್ಪಿಸ್ತಿಲ್ಲ ಅಂತ ಅಳಲನ್ನ ತೋಡ್ಕೊಂಡಿರೋದು. ದರ್ಶನ್ ಪರ ವಕೀಲರು ಏನ್ ಹೇಳಿದ್ದಾರೆ? ಜೈಲಲ್ಲಿ ಹಾಸಿಗೆ, ದಿಂಬು, ಹೊದಿಕೆಯಂತಹ ಕನಿಷ್ಠ ಸೌಲಭ್ಯ ಕೂಡ ನ್ಯಾಯಾಲಯ ಆದೇಶ ನೀಡಿದೆ. ಆದರೂ ಜೈಲು ಅಧಿಕಾರಿಗಳು ಸೌಲಭ್ಯವನ್ನು ಕಲ್ಪಿಸ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕಾರಾಗೃಹಗಳ ಕೈಪಿಡಿ ಅನುಸಾರ ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ಗೆ ಕನಿಷ್ಠ ಸೌಲಭ್ಯ ಕಲ್ಪಿಸೋಕೆ ನಿರ್ದೇಶಿಸಿ ಹೊರಡಿಸಿರುವ ಆದೇಶ ಪಾಲಿಸದಿದ್ದಕ್ಕೆ ವಿವರಣೆ ನೀಡುವುದಕ್ಕೆ ಸೆಪ್ಟೆಂಬರ್ 30ರಂದು ಖುದ್ದು ಹಾಜರಾಗುವಂತೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ಅಧೀಕ್ಷಕರಿಗೆ 57ನೇ ಸಿಟಿ ಸಿವಿಲ್ ಮತ್ತು ನ್ಯಾಯಾಲಯ ನಿರ್ದೇಶಿಸಿದೆ. ಸೆಪ್ಟೆಂಬರ್ 30ಕ್ಕೆ ಖುದ್ದಾಗಿ ಬೆಂಗಳೂರಿನ ಕಾರಾಗೃಹದ ಪರಪ್ಪನ ಅಗ್ರಹಾರ ಕಾರಾಗೃಹದ ಅಧೀಕ್ಷಕರು ಕೋರ್ಟ್ಗೆ ಬರಬೇಕಾಗತ್ತೆ. ಅವ್ರು ಹೇಳಬೇಕಾಗತ್ತೆ, ಇಲ್ಲ ಸ್ವಾಮಿಗಳೇ, ನಾವು ಕೊಟ್ಟಿದ್ದೀವಿ, ಯಾರ್ಯಾರಿಗೆ ಏನೇನು ಅವಕಾಶ ಕಲ್ಪಿಸ್ಬೇಕು ಅಷ್ಟನ್ನು ಮಾತ್ರ ಕೊಟ್ಟಿದ್ದೀವಿ, ಅದಕ್ಕಿಂತ ಜಾಸ್ತಿ ಕೇಳಿದ್ರೆ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೋ, ಅಥವಾ ಇಲ್ಲ ಹಾಗಾಯಿತು ಹೀಗಾಯಿತು ಇನ್ನೊಂದು ಮತ್ತೊಂದು ಏನು ಸಬೂಬು ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ. ಇವರಿಗೇನೋ ತೀರಾ ಕಷ್ಟ ಆಗ್ತಾ ಇದೆಯಂತೆ, ಓಡಾಡೋಕ್ಕೂ ಕೂಡ ಆಗ್ತಾ ಇಲ್ವಂತೆ. 25/3 ಇದರಲ್ಲಿ ಹೆಂಗೆ ಓಡಾಡೋದಕ್ಕೆ ಸಾಧ್ಯ ಆಗತ್ತೆ? ತೀರಾ ಕಷ್ಟ ಆಗುತ್ತೆ ಅನ್ನೋದನ್ನು ಅವ್ರು ಹೇಳ್ಕೊಳ್ತಾ ಇರೋದು. ಅವ್ರಿಗೇನೋ ಫಂಗಸ್ ಎಲ್ಲ ಆಗ್ಬಿಟ್ಟಿದೆಯಂತೆ, ವಿಟಮಿನ್ D3 ಸೂರ್ಯನ ಕಿರಣಗಳು ಇಲ್ಲದೇ ಫಂಗಸ್ ಎಲ್ಲ ಆಗಿದೆಯಂತೆ, ಸಮಸ್ಯೆ ಆಗ್ತಾ ಇದೆಯಂತೆ. ಇವರಿಗೆ ಕಳೆದ ಬಾರಿ ಆರ್ಥರೈಟಿಸ್ ಸಮಸ್ಯೆ ಇದೆ ಅನ್ನೋದನ್ನು ಹೇಳ್ತಾ ಇದ್ರು. ಅಂದರೆ ಈ ಬೆನ್ನು ಮೂಳೆ ಇದೆಲ್ಲ ತುಂಬ ಪೇಯ್ನ್ ಅಂತ ಹೇಳ್ತಾ ಇದ್ರಲ್ಲ, ಈ ಆರ್ಥರೈಟಿಸ್ ಎಲ್ಲ ಇದ್ದಾಗ ಸ್ವಲ್ಪ ಸೂರ್ಯನ ಕಿರಣಗಳು ಬೇಕಾಗತ್ತೆ. ಸೊ ಅದಕ್ಕೂ ಏನೋ ಗೊತ್ತಿಲ್ಲ. ಇವರಂತೂ ಕೊಲೆ ಆರೋಪಿ ನಟ ದರ್ಶನ್ ಅಂತೂ ಬಹಳ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಹೊರಗಡೆ ಇರುವಂಥ ಅವರ ಆಪ್ತರಿಗೂ ಕೂಡ ಇದೊಂಥರ ಕಂಗಾಲಾಗಿದೆ. ಒಳಗಡೆ ಅದು ಹೆಂಗಿದ್ದಾರೋ ಏನೋ, ಅದು ಯಾವ ಥರದ್ದು ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೋ, ಅನುಸರಿಸ್ತಾ ಇದ್ದಾರೋ ಅಂತ ಟೆನ್ಷನಲ್ಲಿ ಇದ್ದಾರೆ. ಬಟ್ ಜೈಲಾಧಿಕಾರಿಗಳ ವಿರುದ್ಧ ದರ್ಶನ್ ಈ ಒಂದಷ್ಟು ಆರೋಪಗಳನ್ನು ಮಾಡಿರೋದು ಸೆಪ್ಟೆಂಬರ್ 30ರವರೆಗೂ ನಾವು ನೋಡಬೇಕಾಗತ್ತೆ. ಸೊ ಅವತ್ತು ಅಲ್ಲಿ ಜೈಲಾಧಿಕಾರಿಗಳು ಏನು ಹೇಳ್ತಾರೆ, ಏನು ಸಬೂಬು ಕೊಡ್ತಾರೆ, ಅವರ ಉತ್ತರ ಏನಿರುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದರ ಮಧ್ಯದಲ್ಲಿ ಇನ್ನೂ ಒಂದು ಹೇಳ್ಕೊಂಡಿದ್ದಾರಂತೆ, ಬೆನ್ನು ನೋವು ನನಗೆ ಅಂತ. ಇದೇ ಹಿಂದೆ ಹೇಳ್ಕೊಂಡಿದ್ರಲ್ಲ, ವಿಪರೀತವಾಗಿ ಬೆನ್ನು ನೋವು, ಕಾಲು ಎತ್ತಿಡೋಕ್ಕಾಗ್ತಾ ಇಲ್ಲ, ನನಗೆ ಮಲಗೋದಕ್ಕೂ ಕೂರೋದಕ್ಕೂ ನಿಲ್ಲೋದಕ್ಕೂ ಆಗ್ತಾ ಇಲ್ಲ, ಆಪ್ರೇಷನ್ ಆಗಲೇಬೇಕು ಅಂತ ಹೇಳಿ ಕಳೆದ ಬಾರಿ ಜಾಮೀನು ತಗೊಂಡು ಹೊರಗೆ ಬಂದಿದ್ರಲ್ಲ. ಸೊ ಆ ಬೆನ್ನುವಿನ ಬಗ್ಗೆ ಮತ್ತೆ ಪ್ರಸ್ತಾಪಿಸಿದ್ದಾರೆ. ಬಟ್ ಅದ್ರ ಬಗ್ಗೆ ಯಾರು ಏನು ರಿಯಾಕ್ಟ್ ಆಗಿಲ್ಲ ಅನ್ನೋದನ್ನ ಹೇಳಲಾಗ್ತಾ ಇದೆ. ನೋಡಿ, ಮೊದಲಿಗೆ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ, ಮೊದಲು ಅಂತಂದರೆ ಪತ್ನಿಗೆ ಹೊಡೆದು ಹೋಗಿದ್ರಲ್ಲ, ಅದಲ್ಲ, ಇದೇ ಕೇಸ್ನಲ್ಲಿ ಹೋಗಿದ್ರಲ್ಲ. ಸೊ ಆ ಸಂದರ್ಭದಲ್ಲಿ ಅವರಿಗೆ ಹೈಫೈ ಲೈಫ್ ಅನ್ನೋದು ಸಿಕ್ಕಿತ್ತು ಜೈಲಿನಲ್ಲಿ ಅನ್ನೋದು. ಒಂದಷ್ಟು ಫೋಟೋಸ್ಗಳು ರಿಲೀಸ್ ಆಗಿತ್ತು. ಕಾಫಿ ಕುಡಿತಾ ಕೂತಿದ್ದು, ಒಂದು ಕೈಯಲ್ಲಿ ಸಿಗರೇಟ್ ಇದ್ದಿದ್ದು, ಕಾಲ ಮೇಲೆ ಕಾಲು ಹಾಕೊಂಡು ಕೂತಿದ್ದು, ವಿಡಿಯೋ ಕಾಲಲ್ಲಿ ಎಲ್ಲರ ಹತ್ರ ಮಾತಾಡ್ತಾ ಇದ್ದಿದ್ದು, ಬರ್ತ್ಡೇಗೆ ವಿಶ್ ಮಾಡ್ತಾ ಇದ್ದಿದ್ದು. ಅದು ಈ ಮನುಷ್ಯನಿಗೆ ಎಷ್ಟು ಸಮಸ್ಯೆ ತಂದೊಡ್ಡಿದೆ ಅಂದರೆ, ಈಗ ನನಗೆ ಏನು ಕೊಡ್ತಾ ಇಲ್ಲ ಅಂತ ಕೇಳ್ಕೊಳ್ಳುವಂಥ ಪರಿಸ್ಥಿತಿ ಬಂದಿರುವಂಥ ಹಂತಕ್ಕೆ. ಸೊ ಅವತ್ತೇನಾದರೂ ನಾರ್ಮಲ್ ಆಗಿ ವಿಚಾರಣಾಧೀನ ಕೈದಿ ಥರ ಇದ್ದಿದ್ರೆ ಇವತ್ತು ಕೂಡ ಹಾಗೆ ಇರ್ಬೋದಿತ್ತು, ಏನು ಸಮಸ್ಯೆ ಆಗ್ತಿರ್ಲಿಲ್ಲ. ಅದು ಎಷ್ಟು ದೊಡ್ಡ ಮಟ್ಟಿಗೆ ಚರ್ಚೆ ಆಯಿತು ಅಂತಂದರೆ, ಸುಪ್ರೀಂ ಕೋರ್ಟ್ನಲ್ಲಿ ಅಧಿಕಾರಿಗಳಿಗೆ ಛೀಮಾರಿ ಹಾಕಿದ್ರು. ಎಲ್ರಿಗೂ ನೀವು ಹಿಂಗೆ ನೋಡ್ಕೊತೀರಾ, ದುಡ್ಡಿದೆ ಅಂತ ಅಂದರೆ ಜೈಲಲ್ಲಿ ಸುಪ್ಪತ್ತಿಗೆ ಇರತ್ತಾ, ಯಾರ್ಯಾರು ಈ ಥರದ್ದು ವ್ಯವಸ್ಥೆ ಮಾಡಿದ್ದೀರೋ ನಿಮ್ಗಳ ಕೆಲಸ ಹೋಗುತ್ತೆ ಅಂತ. ಜೊತೆಗೆ ಕೇವಲ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಎಲ್ಲ ದೇಶದ ಎಲ್ಲ ಕೋರ್ಟ್ಗಳಿಗೂ ಈ ನಿರ್ದೇಶನ ಹೋಗಬೇಕು ಅಂತ ಬರೀ ಹೇಳಿದ್ರು. ನೋಡಿ, ಅದು ಎಷ್ಟು ಮಟ್ಟಿಗೆ ಚರ್ಚೆ ಆಯಿತು. ಇದೇ ಫೋಟೋ ನೀವು ನೋಡ್ತಾ ಇದ್ದೀರಾ. ಇದು ಅಂದರೆ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಮೊದಲ ಬಾರಿಗೆ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಹಾಯಾಗಿ ಅಲ್ಲೊಂದೊಳ್ಳೆ ಪಾರ್ಕಲ್ಲೋ, ರೆಸಾರ್ಟಲ್ಲೋ, ಹೋಮ್ ಸ್ಟೇಯಲ್ಲೋ ಕೂತ್ಕೊಂಡಂಗೆ ಒಂದು ಕಪ್ಪು ಕಾಫಿನ ಕೈಯಲ್ಲಿ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಸಿಗರೇಟ್ ಇಟ್ಕೊಂಡು ಕೂತಿತ್ತು. ಅವತ್ತು ಆ ಥರ ಇದ್ದಿದ್ದಕ್ಕೆ ಈಗ ಈ ಥರ ಅನುಭವಿಸ್ಬೇಕಾದಂಥ ಪರಿಸ್ಥಿತಿ. 25/3
ಈ ಜಾಗದಲ್ಲಿ ಓಡಾಡಕ್ಕೆ ಬಿಡ್ತಾ ಇದ್ದಾರೆ, ನಂಗೆ ಆಗ್ತಾನೇ ಇಲ್ಲ ಅಂತ ಹೇಳ್ಕೊಂಡು ಅವರು ಬೇಸರವನ್ನು ವ್ಯಕ್ತಪಡಿಸಿರೋದು. ಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ಇದು ಯಾವುದೋ ಕಪೋಲ ಕಲ್ಪಿತ ಊಹಾಪೋಹ ಮಾಧ್ಯಮದವರು ಮೀಡಿಯಾದವರು ಹಬ್ಬಿಸ್ತಾ ಇರುವಂಥ ಸುದ್ದಿ ಅಲ್ಲ. ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ ಅವರ ಪರ ವಕೀಲರು, ವಾದವನ್ನು ಮಂಡಿಸ್ತಾ ಇದ್ದಾರೆ. ಆಗ್ತಾನೇ ಇಲ್ಲ, ಹಿಂಗಿದ್ರೆ ಸಾಧ್ಯನೇ ಇಲ್ಲ, ನಮಗೆ ಕಷ್ಟ ಆಗ್ತಾ ಇದೆ ಅಂತ. ಸೊ ಆ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೊದಲಿಗಿದ್ದಂಥ ಫೋಟೋ ಅದು ಮೊದಲಿಗೆ ಕರೆಕ್ಟಾಗಿ ಇದ್ದಿದ್ದರೆ, ಎಲ್ಲರೂ ಯಾವ ರೀತಿ ಆಗಿರ್ತಾರೋ ಆ ಥರ ಇದ್ದಿದ್ದರೆ ಇವತ್ತಿಗೆ ಮೇ ಬಿ ಇಷ್ಟು ಮಟ್ಟಿಗೆ ಸಮಸ್ಯೆ ಆಗ್ತಿರ್ಲಿಲ್ವೇನೋ, ಗೊತ್ತಿಲ್ಲ ಏನಾಗ್ತಿತ್ತು ಅಂತ. ಸೊ ತೀರಾ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನು ಹೇಳ್ಕೊಳ್ತಾ ಇದ್ದಾರೆ. ನೋಡೋಣ ಸೆಪ್ಟೆಂಬರ್ 30ಕ್ಕೆ ಜಿಲ್ಲಾಧಿಕಾರಿಗಳು ಏನು ಸಬೂಬನ್ನು ಕೊಡ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ. ಎಲ್ರಿಗೂ ಕಲ್ಪಿಸುವಂತೆಯೇ ನಾವು ಒಂದು ಹಾಸಿಗೆ, ಒಂದು ದಿಂಬು, ಒಂದು ಬೆಡ್ಶೀಟ್ ಕೊಡ್ತಾ ಇದ್ದೀವಿ. ನಾವು ಇವರಿಗೆ ಎಕ್ಸ್ಟ್ರಾ 4 ದಿಂಬು, 4 ಬೆಡ್ಶೀಟು, 4 ಬೆಡ್ಡು ಕೊಡೋದಕ್ಕಾಗಲ್ಲ. ಹಂಗೆ ಅಕಸ್ಮಾತ್ ಕೊಟ್ವಿ ಅಂತಂದರೆ ಮತ್ತೆ ನಮಗೆ ಸುಪ್ರೀಂ ಕೋರ್ಟ್ನಲ್ಲಿ ಛೀಮಾರಿ ಹಾಕ್ತಾರೆ, ಕೆಲಸವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ. ಸೊ ನಾವು ಆ ಕಾರಣಕ್ಕಾಗಿ ಅಲ್ಲಿ ಜೈಲಿಗೆ ಇಂಥದ್ದೇ ಅಂತ ನಿಯಮಗಳು, ರೂಲ್ಸ್ಗಳಿರುತ್ತೆ. ಇದೇ ಟೈಮಲ್ಲಿ ಊಟ ಮಾಡಬೇಕು, ಕೊಟ್ಟಿದ್ದೇ ಊಟ ಮಾಡಬೇಕು, ಕೆಲಸ ಮಾಡಬೇಕು, ಇದೇ ಥರ ಇರಬೇಕು ಅಂತ. ಅದನ್ನು ಇವ್ರಿಗೂ ನಾವು ಅಪ್ಲೈ ಮಾಡ್ತಾ ಇದ್ದೀವಿ. ಇವರೊಬ್ಬರೇ ಸೆಲೆಬ್ರಿಟಿನೂ ಅಲ್ಲ ಜೈಲಲ್ಲಿ, ಎಂತೆಂಥ ಸೆಲೆಬ್ರಿಟಿಗಳೆಲ್ಲ ಜೈಲಲ್ಲಿದ್ದಾರೆ. ನಮ್ಮವರೇ ಕರ್ನಾಟಕದವರೇ ಇದ್ದಾರಲ್ಲ ಸಂಸದರು ಅಂತ ಕರೆಸ್ಕೊಂಡಿದ್ದವರು. ಸೊ ಅವ್ರದ್ದು ಈ ಥರದ್ದು ಯಾವತ್ತೂ ಸಮಸ್ಯೆ ಬಂದಿಲ್ಲ, ನಂಗೆ ದಿಂಬು ಕೊಟ್ಟಿಲ್ಲ, ಹಾಸಿಗೆ ಕೊಟ್ಟಿಲ್ಲ ಅಂತ. ಅವ್ರದ್ದು ಬೇರೆದೇ ಸಮಸ್ಯೆ ಪಾಪ. ಸೊ ಹೀಗಿರಬೇಕಾದ್ರೆ ಒಬ್ಬರೇ ಸೆಲೆಬ್ರಿಟಿ ಒಳಗಡೆ ಇಲ್ಲ, ಈ ಬೇರೆ ಬೇರೆಯವರು ಕೂಡ ಇದ್ದಾರೆ. ಯಾರಿಗೂ ಇಲ್ದಿರೋ ಸಮಸ್ಯೆ ಇವ್ರಿಗೆ ಮಾತ್ರ ಯಾಕೆ ಆಗ್ತಾ ಇದೆ ಅನ್ನೋದು ಕೂಡ ಕೆಲವರು ಪ್ರಶ್ನೆ ಆಗಿದೆ. ಸಾಕಷ್ಟು ಜನ ಇದ್ದಾರೆ ಅಲ್ಲಿ, ಪೊಲಿಟಿಕಲ್ ಆಗಿರ್ಬೋದು ಅಥವಾ ಸಿನಿಮಾದವರು ಕೂಡ ಕೆಲವರು ಹೋಗಿದ್ರು. ಸೊ ಅವ್ರಿಗೆ ಯಾರಿಗೂ ಆಗದೆ ಇರೋ ಸಮಸ್ಯೆ ಇವರೊಬ್ರಿಗೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಂತ. ಗೊತ್ತಿಲ್ಲ, ನೋಡೋಣ ಮುಂದಿನ ದಿನದಲ್ಲಿ ಏನು ಬೆಳವಣಿಗೆ ಆಗುತ್ತೆ. ಹಾಸಿಗೆ ದಿಂಬು ಕೊಡ್ತಾರಾ, ಓಡಾಡೋದಕ್ಕೆ ಸ್ವಲ್ಪ ಅವಕಾಶ ಕೊಡ್ತಾರೆ.